ನೋಡಿಲಿ ಮಶ್ರೂಮ್ ಗೊಜ್ಜು ಹೆಂಗಿದೆ. ಸ್ನೇಹಿತರೆ, ದ್ರಾಕ್ಷಿದು ತುಂಬ ಅದ್ಭುತವಾಗಿದೆ. ನೀವು ಒಂದ್ಸಲ ಮಡಿಕೇರಿ ಕಡೆ ಹೋದ್ರೆ ತಗೊಂಬಂದು ಟೇಸ್ಟ್ ಮಾಡಿ. ಏನಾ ಬಿರಿಯಾನಿ ಮಾಡ್ಕೊಡಿ. ಬಿರಿಯಾನಿನಾ? ಯಾಕಿಲ್ ಬಿರಿಯಾನಿ ನೋಡ್ದಲ್ಲ ಅದಕ್ಕ? ಏನ್ ಬಿರಿಯಾನಿ ಮಾಡ್ಕೊಳ್ಳಿ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಯಾರು ಮಾಡ್ತಾರೆ? ಹೋಗ್ ಮಗನೇ, ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಬೇರೆ ಏನ್ ಮಾಡ್ಕೊಳ್ಳಿ? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿನಾ? ಮಗನೇ, ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೇ ಬಿಡೋಣ, ಆಯ್ತಾ? ನಡಿ ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಮಗ ಮಶ್ರೂಮ್ ಬಿರಿಯಾನಿ ತಿನ್ನಬೇಕು ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಇವತ್ತು ನಮ್ಮ ತೋಟದಲ್ಲಿ ಸಖತ್ತಾಗಿರೋ, ಸ್ಪೈಸಿ ಆಗಿರೋ, ಅಲ್ಟಿಮೇಟ್ ಆಗಿರೋ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡೋಣ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಇವಾಗ ಬಂದ ತಕ್ಷಣ ನಾನೇ ಹೇಳ್ಬೇಕಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳಗಡೆ ಬನ್ನಿ. ನಾವು ಯಾವತ್ತಿದ್ರೂ ನಿಮ್ಗೆ ಇಷ್ಟ ಆಗಬೇಕು. ಇಷ್ಟ ಆಗೋ ಥರನೇ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ, ತಿಂತಾ ಇರಿ, ಮಜಾ ಮಾಡ್ತಾ ಇರಿ ಅಷ್ಟೇ. ಏನಂತೀರಾ? ಕರ್ಬೇವಿನ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ತಿಂದರೆ ಕಬ್ಬಿಣ ಶಕ್ತಿ ಜಾಸ್ತಿ ಇರುತ್ತೆ, ಓಕೆನಾ? ಇದನ್ನು ಊಟದಲ್ಲಿ ಯಾವುದೇ ಅಡುಗೆ ಮಾಡಬೇಕಿದ್ರೂ ಇದನ್ನು ಹಾಕ್ಕೊಂಡು ಒಗ್ಗರಣೆಗೆ ತಿಂತಾ ಇದ್ರೆ ಕೂದಲು ಏರು ಚೆನ್ನಾಗಿರುತ್ತೆ, ಆಯ್ತಾ? ನೀನು ತಿಂತೀಯಾ? ಹಿಂಗೆ ಒಂದು ಎಲೆ ತಗೊಂಡು ಜೀರಿಗೆ ಜೊತೆಗೆ ತಿನ್ನಬೇಕು, ಇನ್ನೂ ಒಳ್ಳೆಯದು, ಓಕೆನಾ? ಚೆನ್ನಾಗಿದೆಯಾ? ಸ್ವಲ್ಪ ಕೈ ಆಗುತ್ತೆ, ಆದರೂ ಡೈಲಿ ಒಂದು 2 ಎಲೆ ತಿನ್ನಬೇಕು, ಓಕೆನಾ? ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬಾ. ಮೊದಲಿಗೆ ಏನೇನು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಇವಾಗ ಆಲ್ರೆಡಿ ನಾನೆಲ್ಲ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು, ಗರಂ ಮಸಾಲ, ಆಯಿಲ್ ಐಟಮು ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮಗೆ ಮಶ್ರೂಮ್ ಕೂಡ ರೆಡಿ ಇದೆ. ಇದನ್ನು ಹಚ್ಕೊಳ್ಳೋಣ. ಹಚ್ಕೊಂಡು ಆಮೇಲೆ ರೈಸು. ಸ್ನೇಹಿತರೆ, ಇವತ್ತು ನಾನು ನನ್ನ ಮಗನಿಗೆ ಒಂದು 3 ರಿಂದ 4 ಜನಕ್ಕೆ ಮಾತ್ರ ಮಶ್ರೂಮ್ ಬಿರಿಯಾನಿ ಮಾಡ್ಕೊತಾ ಇರೋದು, ಓಕೆನಾ? ಈಗ ಅಷ್ಟಕ್ಕೆ ಹೇಗೆಲ್ಲ ಮಾಡ್ಕೊಬೇಕು ಅಂತ ಹೇಳಿ ಹೇಳ್ತೀನಿ. ಸ್ನೇಹಿತರೆ, ಮಶ್ರೂಮ್ ಎಲ್ಲ ನೀರೊಳಗಡೆ ಹಾಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಯಾವುದಾದ್ರೂ ಕೆಟ್ಟೋಗಿದ್ರೆ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿರೋದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಫಸ್ಟು ನೀರೊಳಗಡೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಒಂದು ಮಶ್ರೂಮ್ ತಗೊಂಡು ಒಂದು 4 ಪೀಸ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಮಶ್ರೂಮು ತಿನ್ನೋ ಫೀಲ್ ಆಗಬೇಕು, ಅಷ್ಟು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಡಿ. ಅಪ್ಪ, ಏನು ಮಾಡ್ತಿದ್ದೀರಾ? ನನಗೆ ಕೆಲಸ ಮಾಡ್ಕೊಡ್ತಿದ್ದೀರಾ? ಇದೇನು ಹೇಳ್ತಾರೆ ಕನ್ನಡದಲ್ಲಿ ಇದಕ್ಕೆ? ಏನು ಹೇಳ್ತಾರೆ? ಅಣಬೆ ಅಂತ ಹೇಳ್ತಾರಾ? ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಒಂದು ಕಬ್ಬಿಣದ ಒಲೆ. ಅಂದರೆ ಸ್ನೇಹಿತರೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ನಮಗೆ ಹೊರಗಡೆ ಹೋದಾಗ ಒಲೆ ಹಾಕೊಳ್ಳೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಬ್ಬಿಣದ ಒಲೆನ ಮಾಡಿಸಿದ್ದೀವಿ. ಎಲ್ಲಾದರೂ ಹೋಗ್ಬೇಕಿದ್ರೆ ಕ್ಯಾರಿ ಮಾಡ್ಕೊಂಡು ಹೋದರೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ನಾನು ಇದರಲ್ಲೇ ಅಡುಗೆ ಮಾಡ್ತಾ ಇರೋದು, ನೋಡ್ಕೊಳ್ಳಿ. ನೀವು ಎಲ್ಲಾದರೂ ಹೊರಗಡೆ ಕ್ಯಾಂಪಿಂಗ್ ಏನಾದರೂ ಮಾಡಬೇಕಿದ್ರೆ ಈ ಥರದ್ದು ಒಂದು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ನಿಮಗೂ ತುಂಬ ಯೂಸ್ ಆಗುತ್ತೆ. ನಾನು ಆಲ್ರೆಡಿ ತೊಗೊಂಡು 1 ಇಯರ್ ಆಯಿತು, ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ, ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇಟ್ಕೊಂಡು ಇದಕ್ಕೆ ಜಸ್ಟ್ ಸೌದೆ ಹಾಕ್ಬಿಟ್ಟು ಒಲೆ ಹಚ್ಚಿದ್ರೆ ಒಲೆ ರೆಡಿ ಆಗೋಯ್ತು ಅಷ್ಟೇ. ಚೆನ್ನಾಗಿದೆ ಅಲ್ಲ? ಇವಾಗ ಬಿರಿಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ, ಆಯಿತಾ? ಓಕೆ.
ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಇರು ಒಂದ್ ನಿಮಿಷ ಅದ್ರ ಬಗ್ಗೆ. ಈಗ ಫಸ್ಟ್ ಪಾತ್ರೆ ಬಿಸಿ ಆಗ್ಬೇಕು. ಏನ್ ಹೇಳು? ಬಿಸಿ ಆಗ್ಬೇಕು. ಪಾತ್ರೆ ಬಿಸಿ ಆಗ್ಬೇಕು. ನೆಕ್ಸ್ಟ್ ಹಾಕಲ್ಲ. ಎಲ್ಲ ಎಷ್ಟ್ ಹಾಕಿದ್ರಿ? ಇರಿ ನಾನ್ ನೋಡ್ತೀನಿ. ಹಾಕ್ಬಿಟ್ಟಿನಿ. ಹಾ ಜಾಸ್ತಿ ಸಾಕು. ಹಾಕಿ. ಹಾ ಸಾಕ್ ಬಿಡಿ. ಇವಾಗ ಕೊಡಿ. ತೊಗೊಳ್ಳಿ. ಇಟ್ಕೊಳ್ಳಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಸ್ನೇಹಿತರೆ. ಹೇಳ್ಬೇಕು, ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಹಾ ಆಮೇಲೆ ಈರುಳ್ಳಿ ಹಾಕ್ಬೇಕು. ಆಮೇಲೆ ಈರುಳ್ಳಿ ಹಾಕ್ಬೇಕಾ? ನೋಡಿಲಿ, ಈಗ ಕರ್ಬೇವಿನ ಸೊಪ್ಪು ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕ್ಬೇಕು. ಹಾಕಿ ಈರುಳ್ಳಿ. ಈರುಳ್ಳಿ ಹಾಕಿದ್ರಾ? ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು. ಮೆಣಸಿನ್ಕಾಯಿ ಮಾತ್ರ ಹಾಕಿ. ಮೆಣಸಿನ್ಕಾಯಿ ಮಾತ್ರ ಹಾಕಿ. ಗುಡ್. ಸ್ನೇಹಿತರೆ ನೋಡಿ, ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಈರುಳ್ಳಿ, ಮೆಣಸಿನಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಟೊಮೊಟೊ ಹಾಕೊತಾ ಇದ್ದೀನಿ. ಪಾಪ ಟೊಮೊಟೊ ಹಾಕಿ. ನಿಧಾನಕ್ಕೆ ಹಾಕಬೇಕು ಸ್ನೇಹಿತರೆ. ಇವಾಗ ಟೊಮೊಟೊ ಹಾಕೊಂಡಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಪ್ಪ. ಹಾಕಿದ್ರಾ? ಗುಡ್. ಮಗನೇ ಹಾಕಪ್ಪ. ನೆಕ್ಸ್ಟ್ ಇವಾಗ ಹಾಕ್ 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 ಹಾಕ್. ಸ್ನೇಹಿತರೆ ಅಣಬೆ ಹಾಕೊಂತ ಇದ್ದೀನಿ. ಹಾ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಂತ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು. ಇವಾಗ ಜಸ್ಟ್ ಫ್ಲೇವರ್ಗೆ ಕೊತ್ತಂಬರಿ ಹಾಕೊಂಡಿರೋಣ. ಲಾಸ್ಟು ದಮ್ ಕಟ್ಟುವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇನ್ನೂ ಘಮ ಘಮ ಅಂತ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಂ ಸ್ನೇಹಿತರೆ ನೋಡಿಲಿ, ಅಣಬೆ ಬಿರಿಯಾನಿ ಗೊಜ್ಜು ಯಾವ ರೀತಿ ಫ್ರೈ ಆಗ್ತಾ ಇದೆ. ಬಿರಿಯಾನಿ ಬಾಯಲ್ಲಿ ಇಟ್ರೆ ಕರ್ಗೋಗ್ತಾ ಇರಬೇಕು, ಬೆಣ್ಣೆ ಬೆಣ್ಣೆ ಥರ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮೆಣಸು, ಜೀರಿಗೆ ಮತ್ತು ಸೋಂಪು ಇಷ್ಟನ್ನು ನೀಟಾಗಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋ ಅಂಥ ಬಿರಿಯಾನಿ ಪೌಡ್ರು. 2 ಸ್ಪೂನಷ್ಟು ಧನ್ಯ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಸ್ನೇಹಿತರೆ ಬಿರಿಯಾನಿಗೆ ಗೊಜ್ಜು ರೆಡಿ ಆಗೋಯ್ತು. ಇವಾಗ ಇದನ್ನು ನೀರು ಆ್ಯಡ್ ಮಾಡಿಬಿಟ್ಟು ಇವಾಗ ಅಕ್ಕಿ ಹಾಕ್ಬಿಟ್ಟು ದಮ್ ಕಟ್ಬಿಟ್ರೆ ಒಳ್ಳೆ ಮಶ್ರೂಮ್ ದಮ್ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ನಾನು 2.5 ಗ್ಲಾಸು ಅಕ್ಕಿ ಹಾಕ್ತಾಯಿದ್ದೀನಿ. 5 ಲೋಟ ನೀರು ಹಾಕ್ಕೊಬೇಕು. ಈಗ ಅಳತೆಗೆ ತಕ್ಕಾಗಿ ನೀರು ಹಾಕೊಳ್ಳೋಣ. ಇದು 2 ಗ್ಲಾಸ್ ನೀರು ಹಿಡಿಯುತ್ತೆ ಇದು ಪಾತ್ರೆ. ಟೋಟಲ್ ಇದರಲ್ಲಿ 2.5 ಹಾಕಿದರೆ 5 ಗ್ಲಾಸ್ ಕಂಪ್ಲೀಟ್ ಆಗುತ್ತೆ. ಟೋಟಲ್ 2.5 ಗ್ಲಾಸ್ಗೆ 5 ಲೋಟ ನೀರು ಹಾಕಿದರೆ ಕರೆಕ್ಟಾಗಿ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದ್ದು ಬರೋವರೆಗೂ ಪ್ಲೇಟ್ ಹಾಕಿ ಮುಚ್ಚಿಡೋಣ. ಆಮೇಲೆ ರೈಸ್ ಹಾಕೋಣ. ಸ್ನೇಹಿತರೆ ನೋಡಿ ಹೆಂಗೆ ಇವಾಗ ಎಲ್ಲ ಮಸಾಲೆ, ಮಶ್ರೂಮ್ ಎಲ್ಲ ಪ್ರತಿಯೊಂದೂ ನೀಟಾಗಿ ಕುದ್ದು ರೆಡಿ ಆಗಿದೆ. ನೋಡಿ ಮಶ್ರೂಮ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಅಕ್ಕಿ ಹಾಕ್ಬೇಡ. ಅಕ್ಕಿ ಹಾಕಿ ಒಂದು 5 ನಿಮಿಷ ಬಿಟ್ಟು ದಮ್ ಕಟ್ಬಿಟ್ರೆ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ ಆಗೋಯ್ತು. ಅಕ್ಕಿ ಹಾಕ್ತಾಯಿದ್ದೀನಿ.
ಯಾಕಾಗಿದೆ ಇವಾಗ ಈಗ ಅಕ್ಕಿ 3/4% ಬೆಂದ ತಕ್ಷಣ ಚೆನ್ನಾಗಿ ದಮ್ ಕಟ್ಬಿಟ್ಟು ಪ್ಲೇಟ್ ಮುಚ್ಬಿಡೋಣ ಸ್ನೇಹಿತರೆ. ನೋಡಿ ರೈಸು ಈಗ 3/4% ಬೆಂದಿದೆ. ಇಷ್ಟು ಬೆಂದ ತಕ್ಷಣ ಇವಾಗ ಏನು ಮಾಡಬೇಕು, ದಮ್ ಕಟ್ಟಬೇಕು. ದಮ್ ಕಟ್ಟೋದು ಹೆಂಗೆ ಅಂತೇಳಿ ನೋಡ್ಕೊಳ್ಳಿ. ಫಸ್ಟು ಫ್ರೆಶ್ ಆಗಿರೋದೊಂದು ಬಾಳೆದೆಲೆ ತೊಗೊಂಡ್ಬಿಟ್ಟು ಸ್ನೇಹಿತರೆ, ಈ ಕಡೆ ಒಂದು ಹಾಗೆ ಈ ಕಡೆ ಒಂದು ಹಿಂಗೆ ಹಾಕ್ಬಿಟ್ಟು ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ನೇಹಿತರೆ, ಕೈಯೆಲ್ಲ ಸುಟ್ಟೋಗ್ತಾ ಇದೆ. ಸ್ನೇಹಿತರೆ ದಮ್ ಕಟ್ಟಿದಾಯ್ತು. ಸೆಕೆ ತಡಿಯೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಇವಾಗ ಕೆಳಗಡೆ ಒಂದು 5 ನಿಮಿಷ ಇಳಿಸ್ಬಿಡೋಣ. ಇದನ್ನ 5 ನಿಮಿಷ ಇಳಿಸ್ಬಿಟ್ಟು ಆಮೇಲೆ ಓಪನ್ ಮಾಡೋಣ. ದಮ್ ಬಿರಿಯಾನಿ ರೆಡಿ ಆಗಿರುತ್ತೆ, ಬ್ಯಾಟಿಂಗ್ ಮಾಡೋಣ ಅಷ್ಟೇ. ಸ್ನೇಹಿತರೆ ಬನ್ನಿ 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 ಬೇಗ. 15-20 ನಿಮಿಷ ದಮ್ ಕಟ್ಟಿ ಬಿಟ್ಟಿದ್ವಿ. ಇವಾಗ ದಮ್ ಬಿರಿಯಾನಿ, ಮಶ್ರೂಮ್ ದಮ್ ಬಿರಿಯಾನಿ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಟಕ 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 ಮಶ್ರೂಮ್ ದಮ್ ಬಿರಿಯಾನಿ. ಬಾಳೆದೆಲೆನ ತೆಗಿಯೋಣ. ಚೆನ್ನಾಗಿ ದಮ್ ಆಗಿದೆ ಸ್ನೇಹಿತರೆ. ಘಮ 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 ಅಂತ ಇದೆ. ನೋಡಿ ನೋಡಿ ಹೆಂಗೆ ಹೂವು ಥರ ಬಂದಿದೆ ನೋಡಿ ದಮ್ ಬಿರಿಯಾನಿ. ಆಹಾ, ಸ್ಮೆಲ್ಲಿಗೆ ಕಳೆದೋಗ್ಬಿಡ್ಬೇಕು ಸ್ನೇಹಿತರೆ. ಹಂಗೆ ಮಗನೇ ಹೆಂಗಿದೆ? ಚೆನ್ನಾಗಿದೆಯಾ? ಇವಾಗ ಬ್ಯಾಟಿಂಗ್ ಮಾಡ್ಬೋಣ. ಓಕೆ, ಮೇಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಬಾಳೆದೆಲೆ ಬ್ಯಾಟಿಂಗ್ ಮಾಡ್ಬೋಣ. ಬನ್ನಿ. ಬಾಳೆದೆಲೆ ರೆಡಿ ಆಗಿದೆ ಸ್ನೇಹಿತರೆ. ಬಿಸಿ ಬಿಸಿ ದಮ್ ಬಿರಿಯಾನಿ ಸ್ನೇಹಿತರೆ. ಮಶ್ರೂಮ್ ದಮ್ ಬಿರಿಯಾನಿ ಹೆಂಗಿರುತ್ತೆ ಅಂತೇಳಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀವಿ, ನೋಡ್ತಾ ಇರಿ. ಈರುಳ್ಳಿ ಹಾಗೆ ಒಂದು ನಿಂಬೆಹಣ್ಣು ಪೀಸನ್ನ ಬಿರಿಯಾನಿಗೆ ಹಿಂಗೆ ಹಿಂಡ್ಕೊಂಡು ಆಮೇಲೆ ಮಗನೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಹಿಂಗೊಂದು ಬುಕ್ ತಗೊಂಡು ಸ್ನೇಹಿತರೆ ನಿಜವಾಗ್ಲೂ ಸುಳ್ಳಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ನೀವು ಇದೇ ಥರ ಔಟ್ ಕಟ್ಟಲ್ಲಿ ಮಾಡ್ಕೊಂಡು ತಿಂತಾ ಇರಿ, ಸಖತ್ತಾಗಿರುತ್ತೆ. ಒಂದು ಕ್ಯಾಂಪಿಂಗ್ ಅಂದ್ರೆ ಮಜಾ ಸ್ನೇಹಿತರೆ. ಹಂಗೆ ಒಂದ್ಸಲ ಸೂರ್ಯವಂಶ ಸೀನಿಗೆ ಹೋಗ್ಬಂದ್ಬಿಡಿ. ಏನು ಅಂತ ನಾನು ಹೇಳಲ್ಲ, ಆದರೂ ಹೇಳ್ಬಿಡ್ತೀನಿ ಸ್ನೇಹಿತರೆ. ಏನಿಲ್ಲ, ಮಡಿಕೇರಿ ಹೋಗಿದ್ದೆ, ಹಂಗೆ ಬರ್ತಾ ಒಂದು ದ್ರಾಕ್ಷಿ ವೈನ್ ತೊಗೊಂಡ್ಬಂದಿದ್ದೀನಿ. ಅದನ್ನು ಸ್ವಲ್ಪ ಸೇವನೆ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಂಬಿಡಿ ಲೈಟಾಗಿ ಸ್ನೇಹಿತರೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳಿಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋನ ನೋಡ್ತಾ ಇರಿ. ನಿಮ್ಗೆ ಒಳ್ಳೊಳ್ಳೆ ವೆರೈಟಿ ಫುಡ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ ಡೈಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು, ಮಧ್ಯಾಹ್ನ, ಹಾಗೆ ಈವ್ನಿಂಗು, ರಾತ್ರಿ ಮಲಗುವಾಗ ಅಷ್ಟರಲ್ಲಿ ನೀವು ಮಿನಿಮಮ್ ಅಂದರೆ 3-4 ಲೀಟರ್ ನೀರು ಕುಡಿಬೇಕು. ಡೈಲಿ ½ ಅನ್ ಅವರಿಂದ 1 ಅವರ್ ವಾಕ್ ಮಾಡಬೇಕು. ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಇದನ್ನು ಮಾಡಲೇಬೇಕು, ಕಂಪಲ್ಸರಿ ಮಾಡಿ. ಹಾಗೆ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡೋದನ್ನ ಕಡಿಮೆ ಮಾಡಿ, ಆದಷ್ಟು ಮನೆ ಊಟ ಮಾಡಿ. ಯಾಕಂದರೆ ನಿಮಗೆ ಗೊತ್ತು, ಹೋಟೆಲಲ್ಲೆಲ್ಲ ಸೋಡಾ ಮತ್ತು ಟೇಸ್ಟಿಂಗ್ ಪೌಡ್ರನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗಾಗಿ ನೀವು ಜಾಸ್ತಿ ಮನೆ ಊಟನೇ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.